ಗಂಟೆಗಳಿಗೆ ಹೆಚ್ಚಾಗಿರ್ಬೋದು. ಅದಕ್ಕೆ ಮನೆಯಲ್ಲಿ ತಂದೆ ತಾಯಿಗಳು ಅಷ್ಟೇ ವ್ಯವಸಾಯ ನಿಂತ್ಕೊಳ್ಳಿ. ಹೇಳಿದ್ರು ಇವತ್ತು ಅದೇ ಜನ ಬಂದು ನೀನು ಏಟ್ ಮಾಡಿದೆ ಅಂತ ಮಾಹಿತಿ ಕೇಳ್ತಾರೆ. ಇವಾಗಲೂ ಖುಷಿ ಆಗುತ್ತೆ. ಒಂದ್ಸಲ ಬಂದಿರಲಿಲ್ಲ ಕೃಷಿ ಮಾಡೋಕ್ಕೆ, ಕಳೆದ ವರ್ಷ ಬರ್ಬೇಕಂದ್ಕೊಂಡೆ ಆಗಲಿಲ್ಲ. ಯಾಕಂದ್ರೆ ಕೆಲಸಕ್ಕೆ ಒತ್ತಡ. ಇವತ್ತು ನಾವು ಬೆಳಗ್ಗೆ ಮೇಕೆಗಳು ಮೇವು ಹಂಚಿ ಕೋಳಿಗಳಿಗೆ ಇನ್ನು 2 ವರ್ಷ ಹೋದ್ರೆ 1 ಲಕ್ಷ ತಗೋತೀನಿ. 1,500 ಅಡಿಕೆ, 350 ತೆಂಗು, ಬಾಳೆ, 200 ನಾಟಿ ಕೋಳಿ, 25 ಮೇಕೆ, ಎಲ್ಲಾ ತರನು ಸಮಗ್ರ ಕೃಷಿ ಮಾಡಿದ್ದೀನಿ. ನಾನಾ ತರ ಇದೆ. ಮತ್ತೆ ಕಲ್ಟಿವೇಟ್ ಇರ್ಬೋದು, ಕಳೆ ತೆಗಿ ಎಲ್ಲರೂ ಬಂದಿದ್ದಾರೆ. ಕೆಲವರು ಕೃಷಿ ಮಾಡೋದನ್ನ ದೂರದಿಂದನೇ ನೋಡ್ತಾರೆ, ಬಟ್ ಹತ್ರದಿಂದ ನೋಡಿದಾಗ ಅಷ್ಟೇ ಕಷ್ಟ ಏನು ವ್ಯವಸಾಯದಲ್ಲಿ ತೊಡಗಿಸ್ಕೊಳ್ತೀನಿ. ಕೃಷಿ ವಿಶ್ವವಿದ್ಯಾಲಯ ಅಂತೇಳಿ ಇದನ್ನ ಬರಣಿ ಅಂತ ಕೂಡ ಕರಿತೀವಿ. ಯಾಕೆ ಬರಣಿ ಅಂತ ಹೇಳಿದ್ರೆ ಈ ಒಂದು ತಳಿಯನ್ನ ಬರಣಿ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಒಂದು ಹೆಚ್ಚಿನ ಇಳುವರಿ ತೆಗೆದು ಒಂದು ಲಾಭದಾಯಕ ಕೃಷಿಯನ್ನ 2 ಪ್ರತ್ಯಕ್ಷತೆಯನ್ನ ಮಾಡಲಾಗಿದೆ. ಈ ಒಂದು ವಿಷಯ ತಳಿ ನೂತನವಾಗಿ ಬಿಡುಗಡೆಯಾಗಿರ್ತಕ್ಕಂಥ ಒಂದು ಹಿಂಗಾರಿನಲ್ಲೂ ಕೂಡ ಇದನ್ನ ಬಿತ್ತನೆ ಮಾಡಬಹುದು. ಮುಂಗಾರು, ಹಿಂಗಾರು ಮತ್ತು ತಡ ಮುಂಗಾರು ಕೂಡ ಸೂಕ್ತವಾಗಿ ಬರ್ತಕ್ಕಂಥ ಸಾಮರ್ಥ್ಯ ಈ ತಳಿಗೆ ಇರುತ್ತೆ. ನೋಡ್ರಿ ಅವರೆಕಾಯಿ ಸೊಗಡು ವಾಸನೆ, ಅದೇ ವಾಸನೆ ಸ್ಮೆಲ್ಲು ಅವರೆಕಾಯ್ದು. ರೈತ ಬಂಧುಗಳಿಗೆ ಈಗ ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀಪತಿ ಅಂತ. ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಸ್ವಲ್ಪ ಸಾವಯವ ಗೊಬ್ಬರಗಳನ್ನ ಸ್ವಲ್ಪ ಯೂಸ್ ಮಾಡ್ತಾ, ಆ ಸಾವಯವ ಗೊಬ್ಬರಗಳಲ್ಲಿ ಇದು ಒಂದು ಅಂಶವಾಗಿದೆ. ಜೈವ ಗೊಬ್ಬರಗಳು, ಸಾವಯವ ಅಂಶಗಳು ಒಂದು ಭತ್ತಕ್ಕೆ ಮತ್ತು ಕಬ್ಬಿಗೆ ಉಪಯೋಗ. ಮುಂದೆ ನೆಕ್ಸ್ಟ್ ಏನಪ್ಪ ಅಂತಂದಾಗ ಯಾವ ಗಿಡಗಳ ಕರಗಿಸಿ ಗಿಡಗಳಿಗೆ ಒದಗಿಸುತ್ತೆ. ಇದು PSP. ಇನ್ನು ಪೊಟ್ಯಾಷಿಯಂ ಕರಗಿಸಿ ಮಣ್ಣಿನ ಕಣಗಳನ್ನು ಕರಗಿಸಿ ಅದು ಪೊಟ್ಯಾಷಿಯಂ ಒದಗಿಸುತ್ತೆ. ಇನ್ನು ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಕರಿತೀವಿ. ಯಾವ ಮುಖ್ಯವಾಗಿ ಟ್ರೈಕೋಡರ್ಮನ ಉಪಯೋಗಿಸ್ತಾರೆ. ಉಪಯೋಗಿಸಿ ಅದನ್ನು ತಡೆಗಟ್ಟಲು ಯಶಸ್ವಿಯಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಸುಮಾರು ಗಿಡಗಳಲ್ಲಿ ಪರಜೆ ಇರ್ತಕ್ಕಂಥ ರಕ್ಷಕನ ಕರಗಿಸಿ ಗಿಡಗಳಿಗೆ ಒದಗಿಸುತ್ತೆ. ಮತ್ತು ಯಾವುದಾದ್ರು ಕೀಟಗಳಿಗೆ ಆ ಕೀಟಗಳಿಗೆ 21 ವರ್ಷಗಳ ಕಾಲ ತಗೊಳ್ಳುತ್ತೆ. ಆವಾಗ ಅದನ್ನು ಅತಿ ಬೇಗ ಬಳಸ್ಬಿಟ್ಟು ಸಂಪತ್ಕರಿತವಾದ ಕಾಂಪೋಸ್ಟ್ ತಗೋಬೇಕಪ್ಪ ಅಂತ ಬಂದಾಗ ಆಯ್ತಾ
ನಮ್ಗೆ ಏಣಿ ಐತೆ, ನಮ್ಮ ಮಿಷಿನ್ ಐತೆ. ಮಿಷಿನ್ ಕತ್ರಿಗಳು ಕೋಲ್ ಬೀಸ್ ನಾರ್ಮಲ್ ಇದು ಬಿಟ್ರೂ ಈ ಕಂಟ್ರೋಲರ್ ಬಂದು ಸೋಲಾರ್ ತಗೊಂಡು ಕಲರ್ ಕಲರ್ಫುಲ್ ಬೀಜ ಕೊಡ್ತಾ ಇಲ್ಲ, ಬೀಜ ಕೊಟ್ಟಿದ್ದಾರೆ. ನಾನು ತಿಂತೀನಿ ಅಷ್ಟೊಂದು ತಿಂತಿಲ್ಲ, ಸಾಂಬಾರು ನಂಗೆ ಇಷ್ಟ ಆಗಲ್ಲ. ಜಸ್ಟ್ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಜೊತೆಗೆ ಕಡಿಮೆ ನೀರಿನಿಂದ ಹೆಚ್ಚು ಬೆಳೆ ಉತ್ಪಾದನೆ ಕೊಡ್ತಾ ಇದ್ದಂಥ ಯಾವಂಚ ಗಿಡ ಐತೆ ಏನೋ ಫುಡ್ಡುಗಳಿಗೆ ಇದು ಬರ್ಗರ್ ಅದ್ರಾಗೆಲ್ಲ ಇಟ್ಕೊಡಲ್ಲ ಎಲೆ, ಅದೇ ಒಂದು ಎಲೆ ಇಟ್ಬಿಟ್ಟು
ಜ್ಯೂಸ್ ಪೌಡ್ರು ನಾರ್ಮಲ್ ಪೌಡ್ರು ಮತ್ತು ನಿಮ್ಮ ನಾಟಿ ಗೊಬ್ಬರ ಬರೀ ತೆಂಗಿನ ಬಗ್ಗೆ ಜನರಿಗೆ ನಾವು ತಿಳುವಳಿಕೆಯನ್ನು ನೀಡಬೇಕು. ಅದರ ಬಗ್ಗೆ ಕೂಡ ನಾವು ಹೇಳಬೇಕಾಗಿದೆ. ಆದ್ರೆ ಟ್ರೈ ಮಾಡ್ತೀವಿ. ಇವತ್ತೇನು ನಮ್ಮ ಪಾರಂಪರಿಕ ಏನು ನಾವು ಬೆಳೀತಾ ಹೆಣ್ಮಗ ನಗ್ತಾ ಇರೋದು ಸಾವುಕಾರ ನೋಡ್ಲಿ ಅಂತ ಒಬ್ಬರು ಇಲ್ಲಿ ಕೀಟ ವಿಸ್ಮಯ ಕ್ಯಾನ್ಸರ್ ರೋಗ ಹೆಚ್ಚಾಗ್ತಾ ಇದೆ, ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇರುವಂಥದ್ದು? ಕಾಲ್ ಮಾಡಿ